ಸೆಲೆಬ್ರಿಟಿಗಳು ಕ್ಯಾರವನ್ ಅಲ್ಲಿ ಓಡಾಡೋದು ನೀವು ನೋಡೇ ಇರ್ತೀರಾ. ಅವರು ಅದನ್ನ ಶೂಟಿಂಗ್ಗೋಸ್ಕರ ಯೂಸ್ ಮಾಡ್ತಾರೆ. ನಾರ್ಮಲ್ ಜನರು ಕ್ಯಾರವನ್ ನ ರೆಂಟ್ ಮಾಡೋದು ನೀವು ಕೇಳಿದ್ದೀರಾ? ಕೇಳಿದ್ರು ತುಂಬಾ ಕಮ್ಮಿ ಕೇಳಿರ್ತೀರಾ. ಆದ್ರೆ ಕ್ಯಾರವನ್ ನ ರೆಂಟ್ ಮಾಡೋದು ಈ ನಡುವೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ನಾವು ಯಾವ್ದಾದ್ರು ಒಕೇಶನ್ ಅಲ್ಲಿ ಯಾವ್ದಾದ್ರು ಇವೆಂಟ್ ಪ್ಲಾನ್ ಮಾಡ್ಬೇಕಾದ್ರೆ, ಇಲ್ಲಾಂದ್ರೆ ಯಾವ್ದಾದ್ರು ಟ್ರಿಪ್ ಹೋಗ್ಬೇಕು ಅಂದ್ರೆ ಎಲ್ಲಿರ್ಬೇಕು, ಎಲ್ಲಿ ಮಲ್ಕೋಬೇಕು, ಹೆಂಗ್ ಹೋಗ್ಬೇಕು ಅನ್ನೋದು ತುಂಬಾ ಕನ್ಫ್ಯೂಸಿಂಗ್. ಅದಕ್ಕೋಸ್ಕರ ತುಂಬಾ ಜನ ಕ್ಯಾರವನ್ನ ರೆಂಟ್ ಮಾಡ್ತಾರೆ. ಯಾಕಂದ್ರೆ ನಾವು ಅದರಲ್ಲೇ ಆರಾಮಾಗಿ ಹೋಗ್ಬೋದು, ಅಲ್ಲೇ ಸ್ಟೇ ಮಾಡ್ಬೋದು, ಅಲ್ಲೇ ನಾವು ಕುಕ್ ಮಾಡ್ಕೊಂಡು ಅಲ್ಲೇ ಆರಾಮಾಗಿ ಮಲ್ಕೋಬಹುದು ಅಂತ. ಎಲ್ರಿಗೂ ಈ ತರ ಯೂಸ್ಫುಲ್ ಆಗುತ್ತೆ ಅಂತಾನೆ ತುಂಬಾ ಜನ ಕ್ಯಾರವನ್ ರೆಂಟಲ್ ಬಿಸ್ನೆಸ್ ನ ಮಾಡ್ತಾ ಇದ್ದಾರೆ. ಇಂಡಿಯಾದಲ್ಲಿ ಕ್ಯಾರವನ್ ರೆಂಟಲ್ ಬಿಸ್ನೆಸ್ ತುಂಬಾ ಹೈಪ್ ತಗೋತಾ ಇದೆ. ಯಾಕಂದ್ರೆ ಇದು ಫ್ಯೂಚರ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ. ದೊಡ್ಡ ದೊಡ್ಡ ಫ್ಯಾಮಿಲಿ ಔಟಿಂಗ್ ಆಗಿರ್ಬೋದು, ಫ್ರೆಂಡ್ಸ್ ಔಟಿಂಗ್ ಆಗಿರ್ಬೋದು, ಕಾರ್ಪೊರೇಟ್ ಔಟಿಂಗ್ ಆಗಿರ್ಬೋದು ಅಂಡ್ ಕಪಲ್ ಔಟಿಂಗ್ ಆಗಿರ್ಬೋದು, ಎಲ್ಲರೂ ಕ್ಯಾರವನ್ನ ಪ್ರಿಫರ್ ಮಾಡ್ತಾರೆ. ಯಾಕಂದ್ರೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ, ಆರಾಮಾಗಿ ಸ್ಟೇ ಮಾಡ್ಬೋದು, ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಅಂತ. ಅದಕ್ಕೋಸ್ಕರ ಅಂತಾನೆ ಕ್ಯಾರವನ್ ರೆಂಟಲ್ ಬಿಸ್ನೆಸ್ ತುಂಬಾ ಪ್ರಾಫಿಟ್ ಮಾಡ್ತಾ ಇದೆ, ತುಂಬಾ ಟ್ರೆಂಡಿಂಗ್ ಅಲ್ಲಿ ಕೂಡ ಇದೆ. ತುಂಬಾ ಜನರು ಈ ರೆಂಟಲ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ ಆಲ್ರೆಡಿ ಸಕ್ಸಸ್ಫುಲ್ ಆಗಿದ್ದಾರೆ. ನಾನ್ ಇವತ್ತು ಈ ಕ್ಯಾರವನ್ ರೆಂಟಲ್ ಬಿಸ್ನೆಸ್ ನ ಹೆಂಗ್ ಸ್ಟಾರ್ಟ್ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್. ನಾನು ಆಗ್ಲೇ ಹೇಳಿದ್ನಲ್ಲ, ಕ್ಯಾರವನ್ ರೆಂಟಲ್ ಬಿಸ್ನೆಸ್ ದಿನದಿಂದ ದಿನ ಇಂಡಿಯಾದಲ್ಲಿ ಗ್ರೋ ಆಗ್ತಾನೆ ಇದೆ ಅಂತ. ನಾವು ಎಷ್ಟು ಇನೋವೇಟಿವ್ ಆಗಿ, ಕ್ರಿಯೇಟಿವ್ ಆಗಿ ಕ್ಯಾರವನ್ ರೆಂಟಲ್ ಬಿಸ್ನೆಸ್ ನ ಪ್ರಮೋಷನ್ ಮಾಡ್ತೀವಿ, ಮಾರ್ಕೆಟಿಂಗ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಬಿಸ್ನೆಸ್ ಇನ್ನು ಹೆಚ್ಚು ಪ್ರಾಫಿಟ್ ನ ಮಾಡುತ್ತೆ. ನಾವು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬೇಕು ಅಂದ್ರೆ ನಾವು ಕೆಲವು ಸ್ಪೆಸಿಫಿಕ್ ಆಡಿಯನ್ಸ್ ನ ನಾವು ಟಾರ್ಗೆಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಮೊದಲನೇದಾಗಿ ಲಕ್ಸುರಿ ಟ್ರಾವೆಲರ್ಸ್. ಯಾರು ಲಕ್ಸುರಿ ಲೈಫ್ ಸ್ಟೈಲ್ ನ ಇಷ್ಟಪಡ್ತಾರೆ, ಲಕ್ಸುರಿಯಾಗಿ ಇರಬೇಕು, ಲಕ್ಸುರಿಯಾಗಿ ಟ್ರಾವೆಲ್ ಮಾಡಬೇಕು, ಲಕ್ಸುರಿಯಾಗಿ ಸ್ಟೇ ಮಾಡಬೇಕು ಅಂತ ಇಷ್ಟಪಡ್ತಾರೆ, ಅಂಥವ್ರಿಗೆ ಅಂತಾನೆ ಲಕ್ಸುರಿ ಕ್ಯಾರವನ್ನ ನಾವೇನಾದ್ರು ಸ್ಟಾರ್ಟ್ ಮಾಡಿದ್ರೆ ಇಂಥ ಒಂದು ಆಡಿಯನ್ಸ್ ನಾವು ಅಟ್ರಾಕ್ಟ್ ಮಾಡ್ಬೋದು. ಅಂಡ್ ಲಕ್ಸುರಿ ಕ್ಯಾರವನ್ನ ನಾವು ಮಾಡಬೇಕು ಅಂದ್ರೆ ಒಳಗಿರುವಂತ ಎಲ್ಲ ಇಂಟೀರಿಯರ್ಗಳು ಲಕ್ಸುರಿ ಆಗಿರ್ಬೇಕು. ಒಳ್ಳೆ ಬೆಡ್ ಇರಬೇಕು ಅಂಡ್ ಒಳ್ಳೆ AC ಇರಬೇಕು ಅಂಡ್ ಒಂದು ಕ್ಯಾರವನ್ ಅಲ್ಲಿ ಏನೇನ್ ಬೇಕಾಗುತ್ತೋ ಎಲ್ಲ ಇಂಪಾರ್ಟೆಂಟ್ ಥಿಂಗ್ಸ್ ಎಲ್ಲ ಕೂಡ ಲಕ್ಸುರಿ ಆಗಿರ್ಬೇಕು. ಅವಾಗಲೇ ಲಕ್ಸುರಿ ಆಡಿಯನ್ಸ್ ನಾವು ಅಟ್ರಾಕ್ಟ್ ಮಾಡಬಹುದು. ಎರಡನೇದಾಗಿ ಅಡ್ವೆಂಚರ್ ಟ್ರಾವೆಲರ್ಸ್. ಅಂಡ್ ಇದಕ್ಕೋಸ್ಕರ ನಾವು ಅಡ್ವೆಂಚರ್ ಗೆ ಸೂಟ್ ಆಗುವಂತ ಕ್ಯಾರವನ್ನ ರೆಡಿ ಮಾಡಬೇಕಾಗುತ್ತೆ. ಅಂದ್ರೆ ಈ ಕ್ಯಾರವನ್ ಅಲ್ಲಿ ಬೈಕ್ ಫೀಚರ್ಸ್, ಸೈಕಲ್ ಫೀಚರ್ಸ್ ಎಲ್ಲಾನು ಇರಬೇಕಾಗುತ್ತೆ. ಅಂಡ್ ಒಳಗೆ ಅವ್ರು ಏನಾದ್ರು ಬಾರ್ಬಿಕ್ಯೂ ತರ ಮಾಡ್ಕೋತಾರೆ ಅಂದ್ರೆ ಅದಕ್ಕೂ ಎಲ್ಲಾನು ಸಪೋರ್ಟ್ ಇರಬೇಕಾಗುತ್ತೆ. ಯಾರ್ಯಾರು ಅಡ್ವೆಂಚರ್ ನ ಇಷ್ಟಪಡ್ತಾರೆ, ಯಾರ್ಯಾರು ಬೈಕ್ ಅಲ್ಲಿ, ಸೈಕಲ್ ಅಲ್ಲಿ ಆಫ್ ರೋಡಿಂಗ್ ಹೋಗಕ್ಕೆ ಇಷ್ಟಪಡ್ತಾರೆ, ಅವರೆಲ್ಲ ಈ ಕ್ಯಾರವನ್ನ ರೆಂಟ್ ಮಾಡ್ಕೋತಾರೆ. ಸೊ ನಾವು ಈ ತರ ಒಂದು ಕ್ಯಾರವನ್ನ ರೆಡಿ ಮಾಡಿಕೊಂಡ್ರೆ ಈ ತರ ಒಂದು ಕ್ಯಾರವನ್ನ ಇಷ್ಟಪಡೋರನ್ನ ಬೇಗ ಅಟ್ರಾಕ್ಟ್ ಮಾಡಬಹುದು. ಮೂರನೇದಾಗಿ ಫ್ಯಾಮಿಲಿ ಟ್ರಾವೆಲರ್ಸ್. ಅಂದ್ರೆ ಫ್ಯಾಮಿಲಿ ಕ್ಯಾರವನ್ನ ನಾವು ರೆಡಿ ಮಾಡಬೇಕಾಗುತ್ತೆ. ಒಂದು ಫ್ಯಾಮಿಲಿ ಟ್ರಾವೆಲ್ ಮಾಡಕ್ಕೆ ಏನೇನೆಲ್ಲ ಬೇಕೋ ಎಲ್ಲಾನು ಆ ಕ್ಯಾರವನ್ ಅಲ್ಲಿ ಇರಬೇಕು. ತುಂಬಾ ಕ್ಲೀನ್ ಆಗಿ, ತುಂಬಾ ಹೈಜೀನ್ ಆಗಿ, ಫ್ಯಾಮಿಲಿಗೆ ಸಪೋರ್ಟ್ ಆಗುವಂತರ ಒಂದು ಕ್ಯಾರವನ್ನ ನಾವು ರೆಡಿ ಮಾಡಬೇಕಾಗುತ್ತೆ. ಅಂಡ್ ನಾಲ್ಕನೇದಾಗಿ ಪೆಟ್ ಫ್ರೆಂಡ್ಲಿ ಟ್ರಾವೆಲರ್ಸ್. ಪೆಟ್ ಫ್ರೆಂಡ್ಲಿ ಟ್ರಾವೆಲರ್ಸ್, ಇಂಥ ಟ್ರಾವೆಲರ್ಸ್ ಗಳಿಗೋಸ್ಕರ ನಾವು ಪೆಟ್ ಫ್ರೆಂಡ್ಲಿ ಕ್ಯಾರವನ್ನ ಸ್ಟಾರ್ಟ್ ಮಾಡಬಹುದು. ಅಂದ್ರೆ ನಮ್ಮ ಕ್ಯಾರವನ್ ಅಲ್ಲಿ ನಾಯಿ ಆಗಿರ್ಬೋದು, ಬೆಕ್ಕಾಗಿರ್ಬೋದು, ಇನ್ನು ಯಾವ್ದಾದ್ರು ಒಂದು ಪೆಟ್ ಅನಿಮಲ್ಸ್ ನ ತರ್ತಾರೆ ಅಂದ್ರೆ ಅದನ್ನ ಇಡಕ್ಕೆ ಏನೇನು ವ್ಯವಸ್ಥೆ ಬೇಕೋ ಎಲ್ಲಾ ವ್ಯವಸ್ಥೆನೂ ನಮ್ಮ ಕ್ಯಾರವನ್ ಅಲ್ಲಿ ಮಾಡಿರ್ಬೇಕು. ಇವೆಲ್ಲ ತರ ಕ್ಯಾರವನ್ನ ನಾವು ರೆಡಿ ಮಾಡಿದ್ರೆ ನಾವು ಒಂದು ಸ್ಪೆಸಿಫಿಕ್ ಆಡಿಯನ್ಸ್ ಗೆ ನಾವು ರೀಚ್ ಆಗ್ಬೋದು ಅಂಡ್ ಅವ್ರನ್ನ ಅಟ್ರಾಕ್ಟ್ ಕೂಡ ಮಾಡಬಹುದು. ಇದರ ಜೊತೆಗೆ ತುಂಬಾ ಯೂನಿಕ್ ಆಗಿ, ತುಂಬಾ ಕ್ರಿಯೇಟಿವ್ ಆಗಿ, ತುಂಬಾ ಇನೋವೇಟಿವ್ ಆಗಿ ನಮ್ಮ ಕ್ಯಾರವನ್ನ ರೆಡಿ ಮಾಡಿದ್ರೆ ತುಂಬಾ ಜನ ನಮ್ಮ ಕ್ಯಾರವನ್ ರೆಂಟಲ್ ಬಿಸ್ನೆಸ್ ಅಲ್ಲಿ ನಮ್ಮ ಕ್ಯಾರವನ್ನ ರೆಂಟ್ ಮಾಡ್ಕೋತಾರೆ. ಫಾರ್ ಎಕ್ಸಾಂಪಲ್, ನಾವು ಫಿಲ್ಮಿ ಥೀಮ್ ಕ್ಯಾರವನ್ ರೆಡಿ ಮಾಡಬಹುದು, ಕ್ರಿಕೆಟ್ ಥೀಮ್ ಕ್ಯಾರವನ್ ರೆಡಿ ಮಾಡಬಹುದು, ಅಂದ್ರೆ ಮಾರ್ವಲ್ ಥೀಮ್ ಆ ತರದ ಯಾವ್ದಾರ ಒಂದು ಕ್ಯಾರವನ್ನ ರೆಡಿ ಮಾಡಬಹುದು. ಈ ತರ ಯಾವ್ದಾರ ಒಂದು ಥೀಮ್ ಬೇಸ್ಡ್ ಕ್ಯಾರವನ್ನ ನಾವು ಡಿಸೈನ್ ಮಾಡಿದ್ರೆ ಜನರು ತುಂಬಾ ಅಟ್ರಾಕ್ಟ್ ಆಗ್ತಾರೆ. ಇದರ ಜೊತೆಗೆ ವರ್ಕ್ ಸ್ಟೇಷನ್ ಕ್ಯಾರವನ್ ಕೂಡ ರೆಡಿ ಮಾಡಬಹುದು. ಅಂದ್ರೆ ಕ್ಯಾರವನ್ ಅಲ್ಲಿ ಲ್ಯಾಪ್ಟಾಪ್ ಫೆಸಿಲಿಟಿ ಆಗಿರ್ಬೋದು, ಒಂದು ಸಿಸ್ಟಮ್ ಫೆಸಿಲಿಟಿ ಆಗಿರ್ಬೋದು. ಅಂದ್ರೆ ಯಾರು ವರ್ಕ್ ಫ್ರಮ್ ಹೋಮ್ ಮಾಡ್ತಾರಲ್ಲ ಅಂತವ್ರಿಗೆ ನಮ್ಮ ಕ್ಯಾರವನ್ ಅಲ್ಲೇ ವರ್ಕ್ ಮಾಡುವಂತ ಫೆಸಿಲಿಟೀಸ್ ನಾವು ಪ್ರೊವೈಡ್ ಮಾಡಿದ್ರೆ ತುಂಬಾ ಜನ ಇದರಿಂದ ಅಟ್ರಾಕ್ಟ್ ಆಗ್ತಾರೆ. ಆಮೇಲೆ ಇದ್ರ ಜೊತೆಗೆ ಮೊಬೈಲ್ ಫುಡ್ ಫೆಸಿಲಿಟೀಸ್ ನಾವು ಪ್ರೊವೈಡ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಇದೇ ತುಂಬಾ ಇಂಪಾರ್ಟೆಂಟ್. ಯಾರು ಟ್ರಾವೆಲ್ ಮಾಡ್ತಾರೆ ಅಂದ್ರೆ ಬೇರೆ ಕಡೆ ಫುಡ್, ಔಟ್ಸೈಡ್ ಫುಡ್ ತಿನ್ನೋಕ್ಕಿಂತ ಅವರೇ ಕುಕ್ ಮಾಡ್ಕೊಂಡು ತಿನ್ನೋದು ತುಂಬಾ ಪ್ರಿಫರ್ ಮಾಡ್ತಾರೆ. ಅದಕ್ಕೋಸ್ಕರ ನಮ್ಮ ಕ್ಯಾರವನ್ ಅಲ್ಲೇ ತುಂಬಾ ಅಟ್ರಾಕ್ಟಿವ್ ಆಗಿರುವಂತ, ಚಿಕ್ಕದಾಗಿ ಕ್ಯೂಟ್ ಆಗಿರುವಂತ ಕಿಚನ್ ನಾವು ರೆಡಿ ಮಾಡಿದ್ರೆ ತುಂಬಾ ಜನ ಅಟ್ರಾಕ್ಟ್ ಆಗ್ತಾರೆ. ತುಂಬಾ ಜನ ನಮ್ಮ ಕ್ಯಾರವನ್ ಪ್ರಿಫರ್ ಮಾಡ್ತಾರೆ. ಅಂಡ್ ಇದರ ಜೊತೆಗೆ ನೀವು ಮಾಡುವಂತ ಕ್ಯಾರವನ್ ಅಲ್ಲಿ ಮೂವಿ ಸ್ಕ್ರೀನಿಂಗ್ ಫೀಚರ್, ಮ್ಯೂಸಿಕ್ ಸ್ಟೇಷನ್, DJ ಸೆಟಪ್ ಇವೆಲ್ಲಾನು ಇಟ್ಕೊಂಡ್ರೆ ತುಂಬಾ ಜನ ಯಂಗ್ಸ್ಟರ್ಸ್ ಅಟ್ರಾಕ್ಟ್ ಆಗ್ತಾರೆ. ಯಾವ್ದಾದ್ರು ಒಂದು ಫ್ಯಾಮಿಲಿ ಔಟಿಂಗ್ ಬಂದಾಗ, ಯಾವ್ದಾದ್ರು ಕಪಲ್ ಔಟಿಂಗ್ ಬಂದಾಗ ಇವರೆಲ್ಲಾನು ಈ ತರ ಒಂದು ಫೆಸಿಲಿಟಿಗಳನ್ನ ಪ್ರಿಫರ್ ಮಾಡ್ತಾರೆ. ಅದಕ್ಕೆ
ಅದಕ್ಕೋಸ್ಕರ ನಾವು ಇವೆಲ್ಲದಕ್ಕೂ ಕನ್ವೀನಿಯೆಂಟ್ ಆಗಿರುವಂತ ಒಂದು ಕ್ಯಾರವನ್ನ ರೆಡಿ ಮಾಡಿದ್ರೆ, ಡಿಸೈನ್ ಮಾಡಿದ್ರೆ ತುಂಬಾ ಜನ ನಮ್ಮ ಕ್ಯಾರವನ್ನ ಪ್ರಿಫರ್ ಮಾಡ್ತಾರೆ. ಅಂಡ್ ಇದರ ಜೊತೆಗೆ ನಾವೇನಾದ್ರು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ಈ 4 ಪಾಯಿಂಟ್ ನ ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. ಮೊದಲನೇದಾಗಿ ವಿ ಶುಡ್ ಫೋಕಸ್ ಆನ್ ಸಸ್ಟೈನಬಿಲಿಟಿ. ನಾವು ಒಳ್ಳೆ ಕಂಪ್ನಿ ಕ್ಯಾರವನ್ ತಗೊಂಡು ಸೋಲಾರ್ ಪ್ಯಾನಲ್ ಹಾಕ್ಸಿ ಮತ್ತೆ ಎಕೋ ಫ್ರೆಂಡ್ಲಿ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡಬೇಕು. ಅಂಡ್ ಎರಡನೇದಾಗಿ ಆಡ್ ಆನ್ ಸರ್ವಿಸಸ್. ಅಂದ್ರೆ ನಮ್ಮ ಕ್ಯಾರವನ್ ಅಲ್ಲಿ ಕ್ಯಾರವನ್ ರೆಂಟಲ್ ಜೊತೆ ಬೇರೆ ಬೇರೆ ಅಂತ ಸರ್ವಿಸ್ ನಾವು ಪ್ರೊವೈಡ್ ಮಾಡಿದ್ರೆ ನಮ್ಗೆ ತುಂಬಾ ಜನ ಅಟ್ರಾಕ್ಟ್ ಆಗ್ತಾರೆ. ಫಾರ್ ಎಕ್ಸಾಂಪಲ್ ನಾವು ನಮ್ಮ ಕ್ಯಾರವನ್ ಅಲ್ಲಿ ಗ್ರೋಸರೀಸ್ ನ ಪ್ರೊವೈಡ್ ಮಾಡೋದು, ಬೈಸೈಕಲ್ಸ್ ನ ಪ್ರೊವೈಡ್ ಮಾಡೋದು, ಇಲ್ಲ ಅಂದ್ರೆ ಯಾವ್ದಾರ ಒಂದು ಲೋಕಲ್ ಟೂರ್ ನ ಪ್ರೊವೈಡ್ ಮಾಡೋದು, ಇನ್ನು ಬೇರೆ ಬೇರೆ ಯಾವ್ದಂತ ಸರ್ವಿಸ್ ನ ಪ್ರೊವೈಡ್ ಮಾಡಿದ್ರೆ ತುಂಬಾ ಜನ ಅಟ್ರಾಕ್ಟ್ ಆಗ್ತಾರೆ. ಅಂಡ್ ಮೂರನೇದಾಗಿ ತುಂಬಾ ಇಂಪಾರ್ಟೆಂಟ್ ಇದು, ನಾವು ಯಾವ್ದಾದ್ರು ಟೂರಿಸಂ ಬ್ರ್ಯಾಂಡ್ಸ್ ಅವ್ರ ಜೊತೆ ಇಲ್ಲಾಂದ್ರೆ ಟ್ರಾವೆಲ್ ಏಜೆನ್ಸಿ ಅವ್ರ ಜೊತೆ ಕೊಲಾಬ್ ಆಗ್ಬೇಕು. ಅವಾಗಲೇ ನಮಗೆ ತುಂಬಾ ಜನ ಕ್ಯಾರವನ್ಗೆ ರೆಂಟ್ ಮಾಡಕ್ಕೆ ಕಸ್ಟಮರ್ ಸಿಗ್ತಾರೆ. ಇನಿಷಿಯಲ್ ಡೇಸ್ ಅಲ್ಲಿ ನಾವು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದಾಗೆ ತುಂಬಾ ಜನ ಕಸ್ಟಮರ್ ಬರಲ್ಲ. ಅದಕ್ಕೋಸ್ಕರ ನಾವು ಈ ತರ ಒಂದು ಟ್ರಾವೆಲ್ ಏಜೆನ್ಸಿ ಅವ್ರ ಜೊತೆ ಕೊಲಾಬ್ ಆದ್ರೆ ಅವರಿಂದ ನಮಗೆ ಕಸ್ಟಮರ್ಗಳು ಬರ್ತಾರೆ. ಆದ್ರೆ ನಾವು ಬೇರೆಯವ್ರ ಜೊತೆ ಕೊಲಾಬ್ ಆಗೋದ್ರಿಂದ ಅವ್ರಿಗೆ ಕಮಿಷನ್ ಕೊಡಬೇಕಾಗುತ್ತೆ. ಅಂಡ್ ನಾಲ್ಕನೇದಾಗಿ ಇನ್ವೆಸ್ಟ್ ಇನ್ ಮಾರ್ಕೆಟಿಂಗ್. ನಾವು ಎಷ್ಟೇ ಇನ್ವೆಸ್ಟ್ ಮಾಡಿ ಎಷ್ಟೇ ಕಷ್ಟಪಟ್ಟು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ರು ನಾವು ಒಳ್ಳೆ ಮಾರ್ಕೆಟ್ ಮಾಡಿಲ್ಲ ಅಂದ್ರೆ ನಮ್ಮ ಬಿಸ್ನೆಸ್ ಡೆಡ್ ಆಗೋಗುತ್ತೆ. ಅದಕ್ಕೋಸ್ಕರ ನಾವು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಮಾರ್ಕೆಟಿಂಗಿಗೆ ಅಂತಾನೆ ಒಳ್ಳೆ ದುಡ್ಡನ್ನ ರೆಡಿ ಮಾಡಿ ಇಟ್ಕೋಬೇಕು. ಇನ್ನು ಬೇರೆ ಬೇರೆ ಆನ್ಲೈನ್ ಪ್ಲಾಟ್ಫಾರ್ಮ್ ಇಂದ ಪ್ರಮೋಷನ್ ಮಾಡ್ತಾರೆ. ನಾವು ಸೋಷಿಯಲ್ ಮೀಡಿಯಾನ ಇಂಟರ್ನೆಟ್ ಸರಿಯಾಗಿ ಯೂಸ್ ಮಾಡ್ಕೊಂಡ್ರೆ ನಮ್ಮ ಒಂದು ಬಿಸ್ನೆಸ್ಗೆ ಒಳ್ಳೆ ಪ್ರಮೋಷನ್ ಆಗುತ್ತೆ. ಅಂಡ್ ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಕ್ಕೆ ಏನೇನೆಲ್ಲ ಲೈಸೆನ್ಸ್ ತಗೋಬೇಕು, ಏನೇನೆಲ್ಲ ರಿಜಿಸ್ಟರ್ ಮಾಡಬೇಕು ಅಂದ್ರೆ ಮೊದಲನೇದಾಗಿ ನಮ್ಮ ವೆಹಿಕಲ್ ನ ರಿಜಿಸ್ಟರ್ ಮಾಡ್ಕೋಬೇಕು. ನಾವು ತಗೊಳ್ಳುವಂತ ಕ್ಯಾರವನ್ನ RTO ದಿಂದ ನಮ್ಮ ವೆಹಿಕಲ್ ನ ರಿಜಿಸ್ಟರ್ ಮಾಡ್ಕೋಬೇಕು. ನಾವು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂದ್ರೆ ಬಿಸ್ನೆಸ್ ಲೈಸೆನ್ಸ್ ತಗೊಳ್ಳೋದು ತುಂಬಾ ಮ್ಯಾಂಡೇಟರಿ. ಇದನ್ನ ಗವರ್ಮೆಂಟ್ ಇಂದ, BBMP ಇಂದ ಇಲ್ಲಾಂದ್ರೆ ಲೋಕಲ್ ಅಥಾರಿಟಿಗಳಿಂದ ತಗೋಬೇಕು. ನಂತರ ಇನ್ಶೂರೆನ್ಸ್. ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಿದೀವಿ ಅಂದ್ರೆ ನಮಗೆ ತುಂಬಾ ದೊಡ್ಡ ಅಮೌಂಟ್ ನಾವು ಇನ್ವೆಸ್ಟ್ಮೆಂಟ್ ಅಲ್ಲೇ ಹಾಕಿರ್ತೀವಿ. ಅದಕ್ಕೋಸ್ಕರ ನಾವು ಇನ್ಶೂರೆನ್ಸ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಫ್ಯೂಚರ್ ಅಲ್ಲಿ ಏನಾದ್ರೂ ಒಂದು ಹೆಚ್ಚು ಕಮ್ಮಿ ಆದ್ರೆ ಇನ್ಶೂರೆನ್ಸ್ ಕ್ಲೈಮ್ ಮಾಡಿದ್ರೆ ನಮಗೆ ಅವಾಗ ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಪಾರ್ಕಿಂಗ್ ಪರ್ಮಿಟ್ಸ್. ನಾವು ಎಲ್ಲರೂ ಒಂದು ಆಲ್ರೆಡಿ ಬುಕ್ ಆಗಿರುವಂತ ಲೊಕೇಶನ್ ಅಲ್ಲಿ ನಾವು ಕ್ಯಾರವನ್ನ ಸೆಂಡ್ ಮಾಡ್ತಾ ಇದೀವಿ ಅಂದ್ರೆ ಅಲ್ಲಿ ನಾವು ಪಾರ್ಕ್ ಮಾಡಕ್ಕೆ ಮೊದಲೇ ಪರ್ಮಿಷನ್ ತಗೋಬೇಕಾಗುತ್ತೆ. ನೆಕ್ಸ್ಟ್ ಟ್ಯಾಕ್ಸೇಷನ್. ಯಾವ್ದಾದ್ರು ಟ್ಯಾಕ್ಸ್ ಅಡ್ವೈಸರ್ ನಾವು ಫಸ್ಟ್ ಕನ್ಸಲ್ಟ್ ಮಾಡಿ ನಾವು ಏನೇನೆಲ್ಲ ಟ್ಯಾಕ್ಸ್ ಕಟ್ಟಬೇಕು ಅಂತ ತಿಳ್ಕೊಂಡು ನಾವು ಅದ ಟ್ಯಾಕ್ಸ್ ನೆಲ್ಲ ಕಟ್ಟಬೇಕು. ಅಂಡ್ ಈಗ ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಕ್ಕೆ ಇನ್ವೆಸ್ಟ್ಮೆಂಟ್ ಕ್ಯಾಪಿಟಲ್ ಎಷ್ಟು ಬೇಕು ಅಂತ ಹೇಳ್ತೀನಿ ಕೇಳಿ. ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಕ್ಯಾರವನ್. ಕ್ಯಾರವನ್ ರೆಂಟಲ್ ಬಿಸ್ನೆಸ್ ನ ಮಾಡ್ತಾ ಇದೀವಿ ಅಂದ್ರೆ ನಮಗೆ ಮುಖ್ಯವಾಗಿ ಬೇಕಾಗಿರೋದೇ ಕ್ಯಾರವನ್ ಅಲ್ವಾ. ಇದು ಎಷ್ಟು ಕಾಸ್ಟ್ ಆಗುತ್ತೆ ಅಂದ್ರೆ 15 ರಿಂದ 50 ಲಕ್ಷದವರೆಗೂ ಇದು ಕಾಸ್ಟ್ ಆಗುತ್ತೆ. ಅಂದ್ರೆ ನಿಮ್ಗೆ ಯಾವೆಲ್ಲ ಫ್ಯೂಚರ್ ಇರೋ ಕ್ಯಾರವನ್ ಬೇಕು, ಯಾವ ಸೈಜ್ ಕ್ಯಾರವನ್ ಬೇಕು, ಯಾವ ಟೈಪ್ ಕ್ಯಾರವನ್ ಬೇಕು, ಯಾವ ಕಂಪ್ನಿ ಕ್ಯಾರವನ್ ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆವರೇಜ್ ಆಗಿ 15 ರಿಂದ 50 ಲಕ್ಷದಲ್ಲಿ ಒಂದು ಕ್ಯಾರವನ್ ಸಿಗುತ್ತೆ. ಅಂಡ್ ಕ್ಯಾರವನ್ ಇನ್ವೆಸ್ಟ್ಮೆಂಟ್ ಜೊತೆಗೆ ಆಪರೇಷನ್ ಕಾಸ್ಟ್ ಕೂಡ ಇನ್ಕ್ಲೂಡ್ ಆಗುತ್ತೆ. ಆಪರೇಷನ್ ಕಾಸ್ಟ್ ಅಂದ್ರೆ ನೀವು ಡೇ ಟು ಡೇ ಆಕ್ಟಿವಿಟೀಸ್ ಏನೇನ್ ಮಾಡ್ತೀರಾ, ನಿಮ್ಮ ಕ್ಯಾರವನ್ ಹೆಂಗೆ ಕ್ಲೀನ್ ಮಾಡ್ತೀರಾ, ಏನೇನ್ ಸಪ್ಲೈ ಮಾಡ್ತೀರಾ ಅವೆಲ್ಲ ಡಿಫರ್ ಆಗುತ್ತೆ. ಅಂಡ್ ಇದರ ಜೊತೆಗೆ ಮಾರ್ಕೆಟಿಂಗ್ ಅಂಡ್ ಪ್ರಮೋಷನ್. ನಾನು ಅವಾಗಲೇ ಹೇಳಿದ್ನಲ್ಲ, ಒಂದು ಕ್ಯಾರವನ್ ತಗೊಳ್ಳೋದು ಬಿಟ್ಟು ನಿಮ್ಮ ಪೊಟೆನ್ಷಿಯಲ್ ಎಷ್ಟಿದೆ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಇನ್ವೆಸ್ಟ್ ಮಾಡಿ ಒಳ್ಳೆ ಮಾರ್ಕೆಟಿಂಗ್, ಒಳ್ಳೆ ಪ್ರಮೋಷನ್ ಮಾಡ್ಕೊಳ್ಳಿ. ನಾನು ಅವಾಗಲೇ ಹೇಳಿದ್ನಲ್ಲ, ಮಾರ್ಕೆಟಿಂಗ್ ಅಂಡ್ ಪ್ರಮೋಷನ್ ತುಂಬಾ ಇಂಪಾರ್ಟೆಂಟ್ ಅಂತ. ಅದಕ್ಕೋಸ್ಕರ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಇನ್ವೆಸ್ಟ್ ಮಾಡ್ಬಿಟ್ಟು ಮಾರ್ಕೆಟಿಂಗ್ ಅಂಡ್ ಪ್ರಮೋಷನ್ ತುಂಬಾ ಚೆನ್ನಾಗಿ ಮಾಡ್ಕೊಳ್ಳಿ. ಕ್ಯಾರವನ್ ರೆಂಟಲ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು ಅಂತ ತಿಳ್ಕೊಂಡಿದ್ದಾಯ್ತು. ಈಗ ಇದೇ ಬಿಸ್ನೆಸ್ ಅಲ್ಲಿ ಎಷ್ಟು ಪ್ರಾಫಿಟ್ ಮಾಡಬಹುದು ಅಂತ ನಾನು ಹೇಳ್ತೀನಿ ಕೇಳಿ. ನೀವು ಕ್ಯಾರವನ್ ನ ರೆಂಟ್ ಕೊಡೋದ್ರಿಂದ ನೀವು ಪರ್ ಡೇಗೆ 3,000 ದಿಂದ 10,000 ಚಾರ್ಜ್ ಮಾಡಬಹುದು. ಆದ್ರೆ ಇದು ಯಾವ ಸೀಸನ್ ಅಲ್ಲಿ ನೀವು ರೆಂಟ್ ಮಾಡ್ತಾ ಇದ್ದೀರಾ, ಯಾವೆಲ್ಲ ಫೆಸಿಲಿಟೀಸ್ ಕೊಡ್ತಾ ಇದ್ದೀರಾ, ಯಾವ ಟೈಪ್ ಆಫ್ ಕ್ಯಾರವನ್ ಕೊಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂಡ್ ಪ್ರಾಫಿಟ್ ಯಾವ್ದಾದ್ರು ಒಳ್ಳೆ ಸೀಸನ್ ಅಲ್ಲಿ, ಹಾಲಿಡೇ ಸೀಸನ್ ಅಲ್ಲಿ ತುಂಬಾ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಹಾಲಿಡೇ ಸೀಸನ್ ಅಲ್ಲಿ ಎಲ್ಲರೂ ಔಟಿಂಗ್ ಹೋಗೋದು ಪ್ರಿಫರ್ ಮಾಡ್ತಾರೆ. ಆ ಟೈಮ್ ಅಲ್ಲಿ ತುಂಬಾ ಆಕ್ಯುಪೆನ್ಸಿ ಬರುತ್ತೆ, ತುಂಬಾ ಬುಕಿಂಗ್ಸ್ ಗಳು ಬರುತ್ತಲ್ಲ, ಆ ಟೈಮ್ ಅಲ್ಲಿ ಒಳ್ಳೆ ಪ್ರಾಫಿಟ್ ನೀವು ಮಾಡಬಹುದು. ಅಂಡ್ ಅವಾಗಲೇ ಹೇಳಿದ್ನಲ್ಲ, ನೀವು ಆಡ್ ಆನ್ ಸರ್ವಿಸಸ್ ಪ್ರೊವೈಡ್ ಮಾಡಿದ್ರೆ, ಅದೇ ಗ್ರೋಸರೀಸ್, ಬೈಸೈಕಲ್ಸ್ ಅವೆಲ್ಲ ಪ್ರೊವೈಡ್ ಮಾಡಿದ್ರೆ ನೀವು ಅದರಿಂದನೂ ಎಕ್ಸ್ಟ್ರಾ ದುಡ್ಡನ್ನ ಮಾಡಬಹುದು. ಅಂಡ್ ಇದರ ಜೊತೆಗೆ ನೀವು ಕ್ಯಾರವನ್ ಕಳ್ಸೋ ಜೊತೆಗೆ ನೀವು ಯಾವ್ದಾರ ಒಂದು ಗೈಡ್ ನ, ಯಾವ್ದಾರ ಒಂದು ಕ್ಲೀನರ್ ನ, ಯಾವ್ದಾರ ಹೆಲ್ಪರ್ ನ, ಇಲ್ಲಾಂದ್ರೆ ಯಾವ್ದಾರ ಕುಕ್ ನ ಕಳಿಸ್ತೀರಾ ಅಂದ್ರೆ ಅದರಿಂದನೂ ಕೂಡ ನೀವು ಎಕ್ಸ್ಟ್ರಾ ಚಾರ್ಜ್ ಮಾಡಬಹುದು. ಈಗ ಗೊತ್ತಾಯ್ತಲ್ಲ ಸಿಂಪಲ್ ಆಗಿ ಕ್ಯಾರವನ್ ರೆಂಟಲ್ ಬಿಸ್ನೆಸ್ ನ ಹೆಂಗ್ ಸ್ಟಾರ್ಟ್ ಮಾಡೋದು ಅಂತ. ನಾನು ಹೇಳಿರುವಂಥ ಪಾಯಿಂಟ್ಸ್ ಮೇಲೆ ನಿಮ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಬೇಕು, ಇಲ್ಲಾಂದರೆ ನೀವು ಯಾವ್ದಾದ್ರು ಬೇರೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು, ಅದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ಬೇಕು ಅಂತೀರಿ, ನೀವು ಫಸ್ಟ್ ಫ್ರೀಡಮ್ ಆ್ಯಪ್ನ ಡೌನ್ಲೋಡ್ ಮಾಡಿ. ನೀವು ಆ ಆ್ಯಪ್ನ ಡೌನ್ಲೋಡ್ ಮಾಡಿದ್ರೆ ನಿಮ್ಗೆ ಅಲ್ಲಿ ತುಂಬ ಕೋರ್ಸಸ್ ಸಿಗುತ್ತೆ. ಅಲ್ಲಿ ನಿಮಗೆ ಮೆಂಟರ್ಗಳ ಜೊತೆ ಡೈರೆಕ್ಟ್ ಕನೆಕ್ಟ್ ಮಾಡಿಕೊಂಡು ನಿಮಗೆ ಕಂಪ್ಲೀಟ್ ನಾಲೆಜ್ನ ಪ್ರೊವೈಡ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಯಾವ ಬಿಸ್ನೆಸ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್.